ಅವಾಗ್ಲೇ ವ್ಯಕ್ತಿ ಪೂಜೆ ಅಂತ ಬಂತು. ಆಯ್ತು, ಯಾವ ತರದ ವ್ಯಕ್ತಿ ಪೂಜೆ ನೀವು ಮಾಡ್ತೀರಾ? ಕ್ಲಾರಿಫೈ ಮಾಡ್ಬಿಡಿ. ವಿಲ್ ಗೋ ಟು, ನಮಗೆ ಬಹಳಷ್ಟು ಪ್ರಶ್ನೆ ಇದೆ ಮಾಡೋದಕ್ಕೆ. ವಿಲ್ ಗೋ ಟು ಅನದರ್ ಕ್ವೆಶ್ಚನ್. ನಾನು ವ್ಯಕ್ತಿ ಪೂಜೆ ಅಂತ ಮಾಡಕ್ ಬಂದ್ರೆ ನನ್ನ ತಂದೆ ತಾಯಿ ಅವ್ರ ಪೂಜೆ ಮಾಡ್ತೀನಿ ಹೊರತು ಬೇರೆ ಯಾವ ವ್ಯಕ್ತಿಗೂ ಬಕೆಟ್ ಪೂಜೆ ಹಿಡಿಯುವಂತ ಅವಶ್ಯಕತೆ ನಮ್ಗಿಲ್ಲ. ನನ್ನ ತಂದೆ ತಾಯಿ ಪೂಜೆ ಮಾಡ್ತೀನಿ, ಅವ್ರ ಪಾದ ತೊಳೆದು ಪೂಜೆ ಮಾಡ್ತೀನಿ. ವ್ಯಕ್ತಿ ಪೂಜೆ ಅಂತ ಬಂದ್ರೆ ಅದು ಬಿಟ್ರೆ ದೇವ್ರ ಪೂಜೆ ಮಾತ್ರ ಮಾಡೋದು ನಾನು. ಅದು ಬಿಟ್ರೆ ಬೇರೆ ರಾಜಕಾರಣಿ, ಸೆಲೆಬ್ರಿಟಿ, ಇನ್ನೊಬ್ರು ಬಕೆಟ್ ಹಿಡಿಯೋದು ಪೂಜೆ ಅದು ಸಂಧ್ಯಾ ಜಾಯಮಾನದಲ್ಲೇ ಇಲ್ಲ ಬಿಡಿ. ಓಕೆ, ಫೈನ್, ಕ್ಲಿಯರ್. ಎಸ್, ಈಗ ಮತ್ತೊಂದು ಪ್ರಶ್ನೆ. ಸಂಧ್ಯಾ ನಾಗರಾಜ್ ಅವರು ಬಹಳ ಕಮರ್ಷಿಯಲ್ ಆಗಿ ಹೋರಾಟಗಳನ್ನ ಮಾಡ್ತಾರೆ. ಸೊ ಆ ತರದ ಕಮರ್ಷಿಯಲ್ ಹೋರಾಟಗಳನ್ನ ಮಾಡಿಯೇ ಬಹಳಷ್ಟು ಜೈಲ್ಗೆ ಹೋಗಿ ಬಂದಿದ್ದಾರೆ ಅನ್ನೋಂತ ಮಾತಿದೆ. ಡಿಫೈನ್ ಮಾಡ್ಕೊಂತೀರಾ? ಹೆಂಗ್ ಡಿಫೈನ್? ಎಸ್, ಎಲ್ಲಾದ್ರೂ ಗೂಗಲ್ ಪೇ, ಫೋನ್ ಪೇ ಸ್ಕ್ಯಾನರ್ ಹಾಕಿದೀನಾ? ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಇದುವರೆಗೂ ಇಷ್ಟು ವರ್ಷದಲ್ಲಿ ಅಕಸ್ಮಾತ್ ಹಾಕಿದ್ರೆ, ಯಾರಾದ್ರೂ ಹಾಕಿದ್ರೆ ದಯವಿಟ್ಟು ಅವರಲ್ಲಿ ಕಮೆಂಟ್ ಹಾಕಕ್ಕೆ ಹೇಳಿ, ಇಲ್ಲ ನಿಮ್ ಮಾಹಿತಿ ತಗೊಳ್ಳಿ. ಕಮರ್ಷಿಯಲ್ ಹೋರಾಟ ನನಗೆ ಅವಶ್ಯಕತೆ ಇಲ್ಲ. ಭಗವಂತ ನನ್ನ ತಂದೆ ತಾಯಿ ಒಳ್ಳೆ ಎಜುಕೇಶನ್ ಕೊಟ್ಟವ್ರೆ, ಒಳ್ಳೆ ಇನ್ಕಮ್ ಇದೆ, ಒಳ್ಳೆ ಉದ್ಯೋಗ ಇದೆ ನನ್ನ ಕೈಲಿ, ಒಳ್ಳೆ ಬಿಸ್ನೆಸ್ ಮಾಡ್ತೀನಿ. ಎಲ್ಲೋ ಗೂಗಲ್ ಪೇ, ಫೋನ್ ಪೇ ಹಾಕೊಂಡು ಕಮರ್ಷಿಯಲ್ ಹೋರಾಟ ಮಾಡೋದಕ್ಕೆ ಇಷ್ಟು ಡೈರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಹೋರಾಟ, ಇಟ್ಸ್ ಎ ರಿಯಾಲಿಟಿ ಹೋರಾಟ, ಟ್ರೂತ್ ಹೋರಾಟ. ಸತ್ಯವನ್ನ ಸಮಾಜಕ್ಕೆ ತೋರಿಸ್ಬೇಕು, ಅಲ್ಲಿ ತಪ್ಪನ್ನ ತಪ್ಪಂತ ಖಂಡಿಸ್ಬೇಕು, ಅನ್ಯಾಯನ ಅನ್ಯಾಯ ಅಂತ ಖಂಡಿಸ್ಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದೀನಿ ಹೊರತು ಕಮರ್ಷಿಯಲ್ ಹೋರಾಟ ನಮ್ಗೆ ಅವಶ್ಯಕತೆ ಇಲ್ಲ. ಅಂದ್ರೆ ನೀವೆಲ್ಲೂ ಜಿಪೇ, ಫೋನ್ ಪೇ, ಕ್ಯಾಶ್ ನೋ ವೇ ತಗೊಂಡಿಲ್ಲ? ನೋ ವೇ. ನನ್ನ ಫೋನ್ ಕೋರ್ಟಲ್ಲಿ ಇದೆ, ಕೊಡ್ತೀನಿ, ಚೆಕ್ ಮಾಡ್ಕೊಂಬಿಡಿ. ಯಾರಾದ್ರೂ ನಂಗೆ ಜಿಪೇ, ಫೋನ್ ಪೇ ಹಾಕಿದ್ರೆ ನೀವು ಅದನ್ನ ಹಂಗೆ ನಿಮ್ ಚಾನಲ್ ಅಲ್ಲಿ ರಿವೀಲ್ ಮಾಡ್ಬಿಡಿ. ಕಮರ್ಷಿಯಲ್ ಹೋರಾಟ ಸಂಧ್ಯಾ ನೋಡಿ ಇಷ್ಟು ಬಂದಿದೆ ಜಿಪೇ, ಫೋನ್ ಪೇ ಅಂತ ತೋರಿಸ್ಬಿಡಿ. ಒಂದ್ ವೇಳೆ ಹಂಗ್ ಪ್ರೂವ್ ಏನಾದ್ರೂ ಆದ್ರೆ ಪ್ಲೀಸ್ ಮಾಡಿ. ಓಕೆ, ಈವನ್ ಐ ಆಮ್ ಹ್ಯಾಪಿ, ಪ್ಲೀಸ್ ಮಾಡಿ. ಎಸ್ ಎಸ್, ಓಕೆ. ಇನ್ನು ಹೆಣ್ಣಂದ್ರೆ ಭೂಮಿ, ರೂಪ, ಮಾಯೆ, ಕಿರಿಕ್ ಅಂತ ನಾವು ಕರಿತೀವಲ್ವಾ? ಒಂದು ಹೆಣ್ಣನ್ನ ಎಲ್ಲ ಹೋಲಿಸ್ತೀವಿ. ನೀವು ನಿಮ್ಮನ್ನ ಯಾವ್ದಕ್ಕೆ ಹೋಲಿಕೆ ಮಾಡ್ಕೊಂತೀರಿ? ನನಗ್ ನಾನೇ ಹೋಲಿಕೆ ಮಾಡ್ಕೊಳ್ತೀನಿ. ಸಂಧ್ಯಾ ನಾಗರಾಜ್. ಸಂಧ್ಯಾ ಪಕ್ಕ ನನ್ನ ಅಪ್ಪ ಹೆಸರು ನಾಗರಾಜ್. ಸೊ ಅವ್ರ ಮಗಳು, ನಮ್ ತಂದೆ ತಾಯಿ ಮಗಳು ನಾನು ಅಷ್ಟೇ. ನನ್ನ ತಂದೆಯ ಮಗಳು ಸಂಧ್ಯಾ ನಾಗರಾಜ್. ಅದ್ ಬಿಟ್ರೆ ನನ್ ಯಾರಿಗೂ ಹೋಲಿಕೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಓಕೆ, ಮತ್ತೊಂದ್ ಕಡೆಗೆ ಬಹಳಷ್ಟು ಕಾಮೆಂಟ್ಸ್ ಗಳು ಕೇಳ್ಪಡ್ತು, ಯಾಕಂದ್ರೆ ಬಹಳಷ್ಟು ಜನ ಮಾತನಾಡಿದ್ದಾರೆ ಕೂಡ. ಸೊ ಅವರ ಸ್ಕ್ರೀನ್ ಮೋಹಕ್ಕೆ, ಅಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಬರೋದಂದ್ರೆ ಬಹಳ ಇಷ್ಟ ಅಂತೆ, ಹಾಗಾಗಿ ಆ ಮೋಹಕ್ಕೆ ನೀವು ಜೈಲಿನ ನಿಯಮದ ಬಗ್ಗೆ ಬಂದಿಗೆ ಹೊರಗಡೆ ಬಂದು ಕತೆ ಕಟ್ತಾ ಇದ್ದೀರಾ, ದಿನಕ್ಕೊಂದು ಕತೆ ಹೇಳ್ತಿದ್ದೀರಾ, ದಿನಕ್ಕೊಂದು ವ್ಯಕ್ತಿ ಬಗ್ಗೆ ಇಲ್ಸಲ್ದ ಆರೋಪ ಮಾಡ್ತಿದ್ದೀರಾ ಅಂತ. ಅದು ಸ್ಕ್ರೀನ್ ಮೋಹ ಅಲ್ಲ, ಪ್ರಚಾರದ ಹುಚ್ಚು ಹೆಚ್ಚಾಗಿದೆ ಅವ್ರಿಗೆ, ಪ್ರಚಾರಕ್ಕೆ ಅವ್ರು ಮಾಡ್ತಾರೆ ಅಂತ ಕಮೆಂಟ್ಸ್ ನಾನು ನೋಡ್ತೀನಿ. ಪ್ರಚಾರದ ಹುಚ್ಚು ಹೆಚ್ಚಾದ್ರೆ ಒಳ್ಳೊಳ್ಳೆ ರೀಲ್ಸ್ ಮಾಡ್ಬೋದು. ನನ್ ಮೈ ತುಂಬಾ ಸೀರೆ ಹಾಕೊಂಡು, ಯಾಕೆ ಬೇಕಾದ್ರೆ ನಾನು ಹೆಂಗ್ ಬೇಕಂದ್ರೆ ಡ್ರೆಸ್ ಅಪ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡಿರ್ಬೋದಲ್ಲ. ಯಾಕೆ ನಾನು ಕ್ರಿಮಿನಲ್ ಪ್ರಕರಣದ ಬಗ್ಗೆ ಮಾತಾಡ್ಬೇಕು, ಅತ್ಯಾಚಾರದ ಬಗ್ಗೆ ಮಾತಾಡ್ಬೇಕು, ಯಾಕೆ ಇಂಥ ಪ್ರಕರಣಗಳು ತಗೊಂಡ್ ಮಾತಾಡ್ಬೇಕು, ಅಟ್ರಾಸಿಟಿ ಬಗ್ಗೆ ಮಾತಾಡ್ಬೇಕು? ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದ್ರೇನು ಕೆಲವೊಬ್ರು ಹೋರಾಟಗಾರರನ್ನೋರು, ರಾಜಕಾರಣಿಗಳನ್ನೋರು ಕಿವಿ ಇದ್ದು, ಕಣ್ಣಿದ್ದು, ಬಾಯಿದ್ದು ಏನೂ ನನಗ್ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಯಾವ ವಿಚಾರ ಬೇಕೋ ಆ ವಿಚಾರದಲ್ಲಿ ಪ್ರಚಾರ ತಗೊಂಡ್ ಸೈಲೆಂಟ್ ಆಗಿದ್ದೋಗ, ಎಲ್ಲೋ ನಮ್ಗೊಂದು ಧ್ವನಿ ಗೊತ್ತು, ಒಂದಷ್ಟು ಕಾನೂನು ಗೊತ್ತಿರುವಾಗ ಹೋರಾಟ ಮಾಡೋಣ, ಧ್ವನಿ ಎತ್ತನ. 100 ಜನಕ್ಕೆ ನ್ಯಾಯ ಕೊಡ್ಸಕ್ಕಾಗಿಲ್ಲ, ಅಟ್ಲೀಸ್ಟ್ ಒಬ್ಬರ ಪರ ಆದ್ರೂ ನಿಂತ್ಕೊಂಡು ಸತ್ಯದ ಪರ ಹೋರಾಟ ಮಾಡೋಣ ಅನ್ನೋದಕ್ಕೆ ನಾನು ಹೋರಾಟ ಮಾಡ್ತೀನಿ. ಅದಕ್ಕೆ ಕೆಲವರು ಪ್ರಚಾರದ ಹುಚ್ಚು ಅಂದ್ರೆ ಆ ಹುಚ್ಚುತನ ಅವ್ರಿಗೆ ಹೆಚ್ಚು ಜಾಸ್ತಿ ಆಗಿರುತ್ತೆ. ಓಕೆ, ಇಷ್ಟು ಹೋರಾಟ ಮಾಡಿದಿರಲ್ಲ, ಎಷ್ಟು ಜನ ನಿಮ್ ಸಪೋರ್ಟಿವ್ ಆಗಿ ಬಂದಿದ್ದಾರೆ? ಸಪೋರ್ಟಿವ್ ಆಗಿ 100 ಜನ ಗುಂಪಲ್ಲಿ ಹೋಗೋದು ಬೇಡ. ನಾನೊಂದು ಕಂಪ್ಲೇಂಟ್ ಕೊಡಕ್ ಹೋಗ್ಲಿ ಪೊಲೀಸ್ ಠಾಣೆಗೆ, ನಾನು ಒಬ್ಳೇ ಹೋಗ್ತೀನಿ. ಇವತ್ತು ಒಬ್ರು ಹೋರಾಟಗಾರರು ಅವ್ರ ಜೊತೆ 10 ಜನ ಇದ್ರೆ ಮಾತ್ರ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾಕೆ ಹೇಳಿ? ಅವ್ರ ಮೈ ಮೇಲೆ ಗೋಲ್ಡ್, ವೈಟ್ ಅಂಡ್ ವೈಟ್ ಒಂದಷ್ಟು ಜನ ಇದ್ರೆ ಮಾತ್ರ ಅವ್ರಿಗೆ ಬಲ. ನಾವ್ ಹಂಗಲ್ಲ. ನಾನ್ ಯಾವುದೇ ಪೊಲೀಸ್ ದೂರ್ ಕೊಡಕ್ ಹೋಗ್ಲಿ ಸಿಂಗಲ್ ಆಗಿ ಹೋಗ್ತೀನಿ. ನಾನು ಏನೇ ಹೋರಾಟ ಮಾಡ್ಲಿ ಫಸ್ಟ್ ನಾನು ಅದ್ರ ಪರ ಧ್ವನಿ ಎತ್ತೀನಿ. ನಂತರ ಯಾರ್ಯಾರು ಬೇಕೋ ನನ್ನ ಜೊತೆ ಬಂದು ಸಪೋರ್ಟ್ ಕೊಡ್ಬೋದು. ಆತರ ಕೊಟ್ಟಿದ್ದಾರೆ, ಎಷ್ಟೋ ಹೋರಾಟಗಳು ಮಾಡಿದಿರಿ. ಅದನ್ನೆಲ್ಲ ಅವ್ರನ್ನೆಲ್ಲ ಬಂದು ನಮಗೆ ಬೆಂಬಲ ಕೊಟ್ಟವ್ರನ್ನೆಲ್ಲ ತಂದು ತೋರಿಸ್ಬೋದಲ್ಲ. ನನ್ನ ವಿಚಾರಗಳಿಗೆ ಡೆಫಿನೆಟ್ಲಿ ಅದು ಒಳ್ಳೆ ವಿಚಾರ ಇದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಅನೇಕ ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಬಟ್ ಒಂದು ವೈಯಕ್ತಿಕ ವಿಚಾರ ಅಂತ ಬಂದ್ರೆ ಕೆಲವೊಬ್ರು ನಾನ್ಸೆನ್ಸ್ ಟಾಕ್ಸ್, ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಯಾರೋ ಬಂದು ನಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಬೇಡ. ನನ್ನ ತಂದೆ ತಾಯಿಗೆ ನಾನು ಒಳ್ಳೆ ಹೆಣ್ಮಗ್ಳಾಗಿದ್ರೆ ಸಾಕು. ಫೈನಲಿ ನೀನ್ ಎಷ್ಟೇ ಕೆಲಸ ಮಾಡು, ಎಷ್ಟೇ ಹೋರಾಟ ಮಾಡು, ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲೇ ಸುತ್ತು ಮನೆಗೆ ಬರ್ಬೇಕಲ್ವಾ? ಅಪ್ಪ ಅಮ್ಮ ಮುಖಾನೇ ನೋಡ್ಬೇಕಲ್ಲ. ಅಪ್ಪ ಅಮ್ಮನೇ ಅಲ್ವಾ ನಮ್ಗೆ ಕೊನೆಗೆ ಜಡ್ಜು. ಎಸ್, ನೀವೀಗಷ್ಟು ಹೇಳಿದ್ರಿ ನಾನು ಬಹಳಷ್ಟು ಹೋರಾಟ ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ. ನಿಮಗಾಗಿ ನೀವು ಹೋರಾಟ ಮಾಡಿದ್ರಿ, ಸೊ ಆ ವಿಚಾರದಲ್ಲಿ ನೀವು ಜೈಲಿಗೆ ಹೋಗಿ ಬಂದ್ರಿ. ಅವಾಗ ಎಷ್ಟು ಜನ ಬಂದ್ರು ಸಪೋರ್ಟಿವ್, ಎಷ್ಟು ಜನ ಅದಕ್ಕೆ ಸಾಕ್ಷಿಯಾಗಿದ್ರು? ಜೊತೆಗೆ ನೀವು ಇದೇ ಮಂಜು, ಲೀಲಾ ಅವರೆಲ್ಲ ಹೇಳಿದ್ರಿ, ಅವರೆಲ್ಲರೂ ಕೂಡ ಸಂದರ್ಭದಲ್ಲಿ ಇದ್ರು. ಬಹುಶಃ ಆ ವಿಡಿಯೋನೇ ನಿಮಗೆ ಮುಳುವಾಗಿದ್ದು. ವಿಡಿಯೋ ವೈರಲ್ ಆಗಿದ್ದೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಖಂಡಿತ. ಬಟ್ ವಿಡಿಯೋ ಮಾಡ್ದಿರಾ ಇದ್ದಿದ್ರೆ ಅಲ್ಲಿ ಇನ್ನು ಪಬ್ಲಿಕ್ ಹೊಡೆದಿರೋದು ವಿಡಿಯೋ ಇದೆ. ಅಂಡ್ ಈ ಒಂದು ಕೇಸಲ್ಲಿ ನಾನು ಹೋಗಿದ್ದೆ ಅಂದ್ರೆ ಅದು ನನ್ನ ವೈಯಕ್ತಿಕ ವಿಚಾರ. ಸಾಕಷ್ಟು ಬಾರಿ ಇದು ಒಂದು 3-4 years ಇಂದ ನಾನು ಪ್ರಾಬ್ಲಮ್ಸ್ ಅಲ್ಲಿ ಇರುವಂತದ್ದು. ಬಟ್ ಅದು ಅನೇಕ ಬಾಂಡ್ಸ್, ಅನೇಕ ಕಾನೂನು ಹೋರಾಟ ಮಾಡ್ಕೊಂಡ್ ಬಂದ್ರು ಮಂತ್ಲಿ ಯಾವಾಗೆಲ್ಲ ಕೇಸು ಎವಿಡೆನ್ಸ್ ಅಂತ ಬರುತ್ತೆ ಆ ಸಮಯದಲ್ಲಿ ಈ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅಂಡ್ ಹೋರಾಟ ಅಂತ ಬಂದ್ರೆ ಬರೀ ವೈಯಕ್ತಿಕ ವಿಚಾರ ಇಂಥದ್ದು ಅಲ್ಲ.
ಹೋರಾಟ ಅಂತ ಹೇಳಕ್ ಹೋದ್ರೆ ದ ಫಸ್ಟ್ ವುಮೆನ್ ಬೆಂಗಳೂರಿಂದ ಗಾಜಿಪುರ್ ಬಾರ್ಡರ್ ರೈತರ ಪ್ರತಿಭಟನೆ ನಡೀತಾ ಇತ್ತು ರಾಕೇಶ್ ತಿಕ್ಕಾಯತ್ ಅವರ ನೇತೃತ್ವದಲ್ಲಿ. ದ ಫಸ್ಟ್ ವುಮೆನ್ ಇಲ್ಲಿಂದ ನಾನು ಒಬ್ಳೆ ಅಲ್ಲಿ ಹೋಗಿದ್ದು. ಅದು ದಾಖಲೆನೂ ಇದೆ ನೋಡಿ, ನ್ಯೂಸ್ ಪೇಪರ್ಸ್ ಅಲ್ಲೂ ಬಂದಿದೆ. ಇಲ್ಲಿಂದ ಗಾಜಿಪುರ್ ಬಾರ್ಡರ್ ವರ್ಗೂ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ? ಪ್ರಚಾರದ ಉಚ್ಚಕ. ನಾಡು ನುಡಿ ಭಾಷೆ ಅಂತ ಬಂದ್ರೆ ನಾವು ಕರ್ನಾಟಕದವರು ಕನ್ನಡಿಗರು, ಎಲ್ಲೋ ರೈತರು ಅಂತ ಬಂದ್ರೆ ನಾವು ನಾಡಿನ ರೈತರ ಜೊತೆ ನಾವು ನಿಂತಿದ್ದೀರಿ ಅಂತ ಹೇಳಿ ಒಂದು ಸಂದೇಶ ಸಾರಬೇಕು ಅಂತ ಹೇಳಿ ಇಲ್ಲಿಂದ ಅಲ್ಲಿಗೆ ಹೋಗಿ ನಾನು ಧ್ವನಿ ಎತ್ತದೋಗ ಆಗ ಕರ್ನಾಟಕದಿಂದ ಅನೇಕ ಜನ ಹೋಗಿ ಅಲ್ಲಿ ಕೈ ಜೋಡಿಸುವಂತ ಕೆಲಸ ಮಾಡಿದ್ರು. ಸರಿ.